ಗುದ್ದಲಿ ಪೂಜೆ ಇಲ್ಲ, ಅನುದಾನ ತಂದವರು ಯಾರುಂತಾನೆ ಗೊತ್ತಿಲ್ಲ. 1.5 ಮೀಟರ್ ನೀರು ನಿಲ್ಲಿಸೋದಕ್ಕೆ 72 ಕೋಟಿ ರೂಪಾಯಿಯ ಪ್ರಾಜೆಕ್ಟ್. ಹೊಳೆಯಿಂದ ಕೆರೆಗೆ, ಕೆರೆಯಿಂದ ಎಲ್ಲಿಗೆ ಉತ್ತರವೇ ಇಲ್ಲದ ಪ್ಲಾನಿಂಗ್. ಹೇರಂಚಾಲು ಏತ ನೀರಾವರಿ ಹೆಸರಲ್ಲಿ ನಡೀತಿದ್ಯಾ ಕೋಟಿ ಕೋಟಿ ಗುಳು. ಪ್ರಶ್ನಿಸೋಕೆ ಹೋದ್ರೆ ಧಮ್ಕಿ, ದೌರ್ಜನ್ಯ. ಇದೇನಿದು ನಿಗೂಢ ಯೋಜನೆ? ಶಾಸಕರು ಮೌನ, ಅಧಿಕಾರಿಗಳು ಮೌನ. ಇಲ್ಲಿ ಕೈಕಮಲವಂತೂ ಬಾಯಿ ಬಾಯಿ. ಇದು ಕೋಟಿ ಲೂಟಿಯ ಕತೆ. ಹಾಯ್ ಹಲೋ ನಮಸ್ಕಾರ. ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾನು ನಿಂತಿರುವಂಥ ಈ ಸ್ಥಳ ಏನಿದೆಯಾ, ಇದು ಬೈಂದೂರು ತಾಲೂಕಿನ ಕಂಬದಕೋಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಎಡಮಾವಿನ ಹೊಳೆ. ಇಲ್ಲಿ ಏತ ನೀರಾವರಿ ಪ್ರಾಜೆಕ್ಟ್ ಒಂದು ನಡೀತಾ ಇದೆ. 72 ಕೋಟಿಯ ಈ ಪ್ರಾಜೆಕ್ಟ್ ಬಗ್ಗೆ ಈ ಊರಿನ ಜನರಿಗೂ ಅಷ್ಟಾಗಿ ಮಾಹಿತಿ ಇಲ್ಲ. ಅದಕ್ಕಿಂತಲೂ ಜಾಸ್ತಿ ಇಂಟ್ರೆಸ್ಟಿಂಗ್ ಅಂತಂದರೆ, ಇದು ರೈತರಿಗೋಸ್ಕರ ತಂದಿರುವಂಥ ಪ್ರಾಜೆಕ್ಟ್ ಎನ್ನುವಂಥದ್ದು ಸರ್ಕಾರದ ಒಂದು ವರ್ಷನ್. ಆದರೆ ಸರ್ಕಾರದಿಂದ ಈ ಅನುದಾನ ತಂದವರು ಯಾರು, ಇದರ ಗುದ್ದಲಿ ಪೂಜೆ ಯಾವಾಗಾಯಿತು, ಕಾಮಗಾರಿ ಯಾವಾಗ ಶುರು ಆಯಿತು, ಈ ಎಲ್ಲದರ ಬಗ್ಗೆ ಒಂದು ಚರ್ಚೆ ಇದೆ. ಈ ಪ್ರಾಜೆಕ್ಟ್ ಬಗ್ಗೆನೇ ಒಂದಿಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ಹಾಗಿದ್ರೆ ಇಲ್ಲಿನ ಹೋರಾಟಗಾರರು ಇರ್ಬೋದು, ಅಂದರೆ ಈ ಪ್ರಾಜೆಕ್ಟ್ನ ವಿರುದ್ಧ ಇರುವವರು ಅಥವಾ ಈ ಪ್ರಾಜೆಕ್ಟ್ನ ಪರವಾಗಿರುವವರು ಏನಂತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನೀರಾವರಿ ಅಂತಂದ್ರೆ ಅದು ಆ ಭಾಗದ ಜನರಿಗೆ ಅನುಕೂಲ ಆಗಬೇಕು, ವಿಶೇಷವಾಗಿ ರೈತರಿಗೆ ಅದು ಸಹಾಯ ಆಗಬೇಕು. ಆದರೆ ಇಲ್ಲಿ ನಡೀತಿರುವಂತಹ 72 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಏನಿದೆಯಾ, ಈ ಏತ ನೀರಾವರಿಗೆ ಈ ಭಾಗದ ಸ್ಥಳೀಯರ ವಿರೋಧ ಇರುವಂಥದ್ದು. ಕಾರಣ ಏನು ಅಂತಂದರೆ, ಈ ಪ್ರಾಜೆಕ್ಟ್ ಯಾವ ರೀತಿಯಾಗಿ ನಡೀಬೇಕಾಗಿತ್ತೋ ಆ ರೀತಿ ನಡೀತಾ ಇಲ್ಲ. ಬದಲಾಗಿ ಗುತ್ತಿಗೆದಾರರ ಪರವಾಗಿ ನಡೀತಾ ಇರುವಂಥ ಪ್ರಾಜೆಕ್ಟ್ ಎನ್ನುವಂಥದ್ದು ಅವರ ಬಹುದೊಡ್ಡ ಆರೋಪ. ಹಾಗಾಗಿ ಇದಕ್ಕೆ ರೈತರು, ಈ ಭಾಗದ ಸ್ಥಳೀಯರು, ಹೋರಾಟಗಾರರು ತನ್ನ ಪ್ರಬಲವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಅವರ ವಿರೋಧ ಯಾವ ಕಾರಣಕ್ಕೆ ಎನ್ನುವಂಥದ್ದನ್ನು ನಾವು ಕೇಳಿಕೊಂಡು ಬರೋಣ. ಹೇರಂಚಾಲು ಗುಡಿಮಾಲಿಂಗೇಶ್ವರ ಏತ ನೀರಾವರಿ ಕಳೆದ 3 ವರ್ಷದ ಹಿಂದೆ ಈ ಯೋಜನೆ 72 ಕೋಟಿ ರೂಪಾಯಿಯ ಏತ ನೀರಾವರಿ ಯೋಜನೆ. ಬಹುಶಃ ಹಿಂದೆ BJP ಸರ್ಕಾರ ಇದ್ದಾಗ ಮಾನ್ಯ BM ಸುಕುಮಾರ್ ಶೆಟ್ಟರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಹೊಸ ಸರ್ಕಾರ ಬರುವ ಸ್ವಲ್ಪ ಮೊದಲು ಈ ಯೋಜನೆ ಸರ್ಕಾರದಿಂದ ಮಂಜೂರಾತಿಯನ್ನು ಪಡ್ಕೊಂಡಿದೆ. ಯೋಜನಾ ವೆಚ್ಚ 72 ಕೋಟಿ. ಇದರಲ್ಲಿ ಎಡಮಾವಿನ ಹೊಳೆ, ಈ ನದಿಯಿಂದ, ಈ ನದಿ ಕಾಲ್ತೋಡು ಗ್ರಾಮದಲ್ಲಿ ಹುಟ್ಟಿ ಕೊಡೇರಿಯಲ್ಲಿ ಸಮುದ್ರವನ್ನು ಸೇರ್ತದೆ. ಈ ನದಿಯ ಅಕ್ಕಪಕ್ಕದಲ್ಲಿ ಕಂಬದಕೋಣೆ, ಹೇರಂಚಾಲು, ಉಳ್ಳೂರು, ಹೇರೂರು, ಕಾಲ್ತೋಡು, ಹೀಗೆ ಈ 4-6 ಗ್ರಾಮಗಳ ಮಧ್ಯೆ ಇದು ಹರಿತದೆ. ಆಮೇಲೆ ಕೆರೆಮಿಂಜೇಶ್ವರದಲ್ಲಿ ಹೋಗಿ ಸಮುದ್ರವನ್ನು ಸೇರ್ತದೆ. ಬಹುಶಃ ಅದರಲ್ಲಿ ಭಾಳ ಸನಾತನ ಕಾಲದಿಂದ ರೈತರು ಮಣ್ಣು ಕಟ್ಟನ್ನು ಹಾಕ್ಕೊಂಡು ಬರ್ತಾಯಿದ್ರು. ಬಹುಶಃ 1960ರಲ್ಲಿ ಸಾಲ್ಟ್ ವಾಟರ್ ಎಕ್ಸ್ಕ್ಲೂಷನ್ ಡ್ಯಾಮ್, ಉಪ್ಪು ನೀರು ತಡೆಗಟ್ಟು ಕಟ್ಟನ್ನು ಸರ್ಕಾರ ಆ ಕಾಲದಲ್ಲಿ ಮಾಡ್ತೋದು. ನೀರು ಶೇಖರಣೆ ಡ್ಯಾಮ್ ಅಲ್ಲ, ಅದು ಉಪ್ಪು ನೀರನ್ನು ಒಳಗಡೆ ಬರದೇ ಇರುವಂಥ ಒಂದು ಡ್ಯಾಮ್ ಅದು. ಬಹುಶಃ ತದನಂತರದಲ್ಲಿ ಅದು ಸುಮಾರು 40-50 ವರ್ಷದ ದಾಟದ್ರಿಂದ ಜನರ ಒತ್ತಾಯದ ಮೇರೆಗೆ ಅದರ ಮೇಲ್ಗಡೆಯಲ್ಲಿ ಮತ್ತೊಂದು ಉಪ್ಪು ನೀರಿನ ತಡೆಗಟ್ಟನ್ನು ಒಂದು 5 ವರ್ಷದ ಹಿಂದೆ ನಿರ್ಮಾಣ ಆಗ್ತದೆ.
ಬಹುಶಃ ಆ ನಿರ್ಮಾಣ ಆದಂಥದ್ದು ಈಗ ಗುತ್ತಿಗೆ ಏನು ಮಾಡ್ತಾ ಇದ್ದಾರೆ JNS ಕಂಪನಿಯವರು, ಅವರಿಗೂ ಕೂಡ ವೆಂಟೆಡ್ ಡ್ಯಾಮ್ ಅವರಿಗೆ ಟೆಂಡರ್ ಆಗಿತ್ತು, ಅದನ್ನು ಅವ್ರು ಮಾಡಿದರು. ಬಹುಶಃ ಈ ಹಂತದಲ್ಲಿ ಅವರಿಗೊಂದು ಯೋಚನೆ ಬರ್ತದೆ. ಬಹುಶಃ ನಾವೆಲ್ಲ ಭಾಳ ಸುದೀರ್ಘ ಅವಧಿಯಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿದ್ದವರು, ಆದರೆ ಇತ್ತೀಚಿನ 16 ವರ್ಷಗಳಲ್ಲಿ ಮೊದಲು ಜನರ ಬೇಡಿಕೆಗೆ ಅನುಗುಣವಾಗಿ ಚುನಾಯಿತ ಶಾಸಕರು ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತು, ಬಹುಶಃ 5 ಥರದ ಚುನಾಯಿತ ಪ್ರತಿನಿಧಿಗಳು ಯೋಜನೆಗಳನ್ನು ಜನರಿಂದ ಮಾಹಿತಿ ತಗೊಂಡು ಅವರು ಯೋಜನೆಗಳನ್ನು ಕೊಡ್ತಾಯಿದ್ರು. ಆದರೆ ದುರದೃಷ್ಟವಶಾತ್ ಕಳೆದ 16 ವರ್ಷಗಳಿಂದ ಬದಲಾವಣೆ ಆಗಿದೆ. ಗುತ್ತಿಗೆದಾರರೇ ಯೋಜನೆಗಳನ್ನು ರೂಪಿಸಿ ಶಾಸಕರು ಮತ್ತು ಶಾಸಕರ ಒಪ್ಪಿಗೆ ಪಡೆದು ಸರ್ಕಾರದ ಮುಂದೆ ಹೋಗಿ ಮಂಜೂರು ಮಾಡುವಂಥ ಒಂದು ಕೆಟ್ಟ ಪದ್ಧತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೆ ನಾವು ಬಲಿಪಶು ಆಗಿದ್ದೇವೆ. ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಏತ ನೀರಾವರಿ ಯೋಜನೆ ಶುರುವಾಗಿ ಬಹುತೇಕ ಅಂತಿಮ ಹಂತ ತಲುಪಿದೆ. ಆದರೆ ಯೋಜನೆಯ ಉದ್ದೇಶ ಮಾತ್ರ ಇನ್ನೂ ಅರ್ಥವಾಗ್ತಿಲ್ಲ. ಗುತ್ತಿಗೆದಾರರು ತಮಗೆ ಬೇಕಾದಂತೆ ಜಾಕ್ವೆಲ್ಗಳನ್ನು ಇರಿಸಿದ್ದಾರೆ ಅನ್ನೋದಕ್ಕೆ DPRನ ನಕ್ಷೆ ಸಾಕ್ಷಿಯನ್ನು ಹೇಳ್ತಿದೆ. ಸಮುದ್ರಕ್ಕೆ ಹೋಗುವ ಹೆಚ್ಚುವರಿ ನೀರನ್ನು ಕಾಲ್ತೋಡು ಹಾಗೂ ಹೆರಂಜಾಲು ಕೆರೆಗೆ ಏತ ಮಾಡುವುದು ಇದರ ಉದ್ದೇಶವಾಗಿತ್ತು. ಆದರೆ ಬರಬರುತ್ತಾ ಅದರ ವಿನ್ಯಾಸವೇ ಬದಲಾಗಿದೆ. ಎಲ್ಲಿ 1.8 ಮೀಟರ್ ನೀರನ್ನು ಇರಿಸಿ ಸ್ಥಳೀಯ ರೈತರಿಗೆ ಅನುಕೂಲ ಆಗಬೇಕಿತ್ತೋ ಅದೇ ಜಾಗದಲ್ಲಿ ಜಾಕ್ವೆಲ್ಗಳನ್ನು ನಿರ್ಮಿಸಿದ್ದಾರೆ. ಅಂದರೆ ಸ್ಥಳೀಯ ರೈತರ ನೀರಿನ ಹಕ್ಕನ್ನೇ ಈ ಗುತ್ತಿಗೆ ಸಂಸ್ಥೆ ಕಸಿದುಕೊಂಡಿದೆ ಅಂತ ಖಡಾಖಂಡಿತವಾಗಿ ಹೇಳಬಹುದಾಗಿದೆ. ಇಲ್ಲಿಯ ತನಕನೂ ಕೂಡ ಯಾವುದೇ ಒಂದು ಅಂಶ ಆಗಲಿ ಕೂಡ ಆ್ಯಸ್ ಪರ್ ಎಸ್ಟಿಮೇಷನ್ ಪ್ರಕಾರ ಅವರು ವರ್ಕ್ ಮಾಡಿಲ್ಲ. ಏನು ಮೂಲ DPR ಇರ್ತದೆ ನೋಡಿ, ಆ DPR ಪ್ರಕಾರ ಅವರು ಅದನ್ನು ವರ್ಕ್ ಮಾಡಿಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈ ಯೋಜನೆಯನ್ನು ಆರಂಭಿಸುವ ಮುನ್ನ ಈ ಹೊಳೆಯ ವಿಸ್ತೀರ್ಣವನ್ನು ಕೂಡ ಅವರು ಸರ್ವೆ ಮಾಡಿದ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಯೋಜನೆ 72 ಕೋಟಿ ಯೋಜನೆ, ಈ ಸರ್ಕಾರಕ್ಕೆ 72 ಕೋಟಿ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಜನರು ಕಟ್ಟುವಂಥ ತೆರಿಗೆಯಿಂದ ಈ ಹಣ ಒಟ್ಟಾಗ್ತದೆ. ಆದರೆ ಈ ತೆರಿಗೆ 72 ಕೋಟಿ ಜನರ ತೆರಿಗೆ ಹಣ ಕೂಡ ಇಲ್ಲಿ ಲೋಪವಾಗಿದೆ ಹೇಳ್ತೀನಿ. ಯಾಕಂದರೆ ಇಷ್ಟು ಸಣ್ಣ ಹೊಳೆಗೆ ಇಷ್ಟು ದೊಡ್ಡ ಯೋಜನೆಯನ್ನು ಹಾಕುವಂಥ ಯೋಜನೆ ಇದು ಅಲ್ವೇ ಅಲ್ಲ. ಮತ್ತು ರೈತರ ಹತ್ರ ಒಂದಿಷ್ಟು ವಿಶ್ವಾಸ ತೆಗೆದುಕೊಳ್ಬೇಕಿತ್ತು, ಗ್ರಾಮಸ್ಥರ ವಿಶ್ವಾಸ ತೆಗೆದುಕೊಳ್ಳಬೇಕಿತ್ತು. ಈ ಯೋಜನೆಯನ್ನು ಆರಂಭಿಸುವ ಮುನ್ನ ಯಾರ ಕೂಡ ವಿಶ್ವಾಸ ಕೂಡ ತೆಗೆದುಕೊಂಡಿಲ್ಲ. ನಮ್ಮ ಗ್ರಾಮಸ್ಥರ ವಿಶ್ವಾಸ ತೆಗೆದುಕೊಳ್ಳದಿರುವುದು ಒಂದು ಕಡೆ, ಆದರೆ ಸ್ಥಳೀಯ ಗ್ರಾಮ ಪಂಚಾಯತ್ ಕಂಬದ ಕೋಣೆ ಯಾವುದೇ ಒಂದು ಕೋಳಿಗೂಡು, ನಾಯಿಗೂಡು, ಇನ್ನೊಂದು ಗೂಡು ಹಾಕಿದರೆ ಪರ್ಮಿಷನ್ ಬೇಕಂತಾರೆ ಪಂಚಾಯತ್ನವ್ರು. ಮಾಡಲಿ, ಅದು ಸಹಜ ಕ್ರಿಯೆ ಅಂತ ಮಾಡಲಿ. ಇಷ್ಟು ದೊಡ್ಡ ಯೋಜನೆಯ ಗ್ರಾಮ ಪಂಚಾಯತ್ ಅಡಿಯಲ್ಲಿ ವ್ಯಾಪ್ತಿಯಲ್ಲಿ ಆಗ್ತಿರುವಾಗಲೂ ಕೂಡ ಒಂದೇ ಒಂದು ಗ್ರಾಮ ಪಂಚಾಯತ್ ಪರ್ಮಿಷನ್ ತಗೊಂಡಿಲ್ಲ ಅಂತ ಇದು PDO ಅವರು ಹೇಳಿದ್ದು, ಮತ್ತೆ ಹೇಳಿದಲ್ಲ, PDO ಅಧಿಕಾರಿಗಳೇ ಹೇಳಿದಂಥ ಮಾತು. ಇದು ಒಂದು ಕಡೆ ದೊಡ್ಡ ಲೋಪ. ಹಾಗೆ ನಾವು ಸ್ಟಾರ್ಟಿಂಗಲ್ಲಿ ಇಡೀ ಗ್ರಾಮದವರಿಗೆ ಕೂಡ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಲಿಲ್ಲ. ಏನೋ ಒಂದು ಬಂದು ಶೆಟ್ರು ಬರ್ತಾರೆ, ಒಂದು ಯೋಜನೆ ಮಾಡ್ತಾರೆ, ನಮ್ಮ ಊರಿಗೆ ಗೆದ್ದೆ ಬೈಲಿಗೆಲ್ಲ ಒಂದು ರೋಡ್ ಆಗ್ತದೆ, ಏನೋ ಒಂದು ಜನ ಎಣಿಸ್ಕೊಂಡಿದ್ದಾರೆ, ಒಂದು ಬ್ರಿಡ್ಜ್ ಮಾಡ್ತಾರೆ ಅಂತ ಎಣಿಸ್ಕೊಂಡಿದ್ದಾರೆ. ಬಿಟ್ಟರೆ ಯಾರು ಕೂಡ ಇದನ್ನು ಏತುದು ಅಂದರೆ ನೀರನ್ನು ಏತುತ್ತಾರೆ ಅಂತ ಕೂಡ ಯಾರು ಕೂಡ ಅದನ್ನು ಕನಸಲ್ಲೂ ಕೂಡ ಎನಿಸಿಲ್ಲ. ನಮ್ಮ ಕ್ರಮೇಣ ಗೊತ್ತಾಗಿಲ್ಲ. ಆಮೇಲೆ ಯೋಜನೆ ವಿಸ್ತರಣೆ ಆಗ್ತಾ ಈ ಶೇಡಿಗುಡ್ಡಿ ಮೇಲೆ ಪೈಪ್ಲೈನ್ ಹೋಗ್ತದೆ. ಶೇಡಿಗುಡ್ಡಿ ಮೇಲೆ ಪೈಪ್ಲೈನ್ ಹೋದಾಗ ಗ್ರಾಮಸ್ಥರೆಲ್ಲ ಮಾತಾಡಿ ಇದಕ್ಕೇನಾದ್ರು ಒಂದು ಪರಿಹಾರ ಮಾಡಬೇಕು, ಯಾಕಂದ್ರೆ ನಮ್ಮ ಹೊಳೆ ನೀರನ್ನು ತೆಗೆದುಕೊಂಡು ಹೋಗ್ತಾರೆ, ಬೇರೆ ಕಡೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ದಿಶೆಯಲ್ಲಿ ನಾವೆಲ್ಲ ಒಂದು ಗ್ರಾಮಸ್ಥರು ಒಟ್ಟಾಗಿ ಒಂದು ಪ್ರಾಥಮಿಕವಾದಂಥ ಸಭೆ ಕೂಡ ಮಾಡಿದ್ವಿ. ಹೋರಾಟಕ್ಕೆ ಇಳಿದ ನಂತರ ಒಂದಿಷ್ಟು ಅಂಶಗಳು, ಒಂದಿಷ್ಟು ಜೀವ ಬೆದರಿಕೆಗಳು. ಯಾಕಂತ ಹೇಳಿದ್ರೆ ನಾವು ಗ್ರಾಮಸ್ಥರ ಹತ್ರ ಯಾರ ಹತ್ರ ಕೂಡ ಫೈನಾನ್ಷಿಯಲ್ ನಾವು ಅಷ್ಟೇನು ಸೆಟಲ್ಡ್ ಅಲ್ಲ. ಮತ್ತು ಅಧಿಕಾರಿಗಳು ಉಡುಪಿ AEE ಅಂತ ಅರುಣ್ ಭಂಡಾರಿ ಅವರು ನಮ್ಮ ಫೋನ್ ಕರೆನೇ ಎತ್ತುವುದಿಲ್ಲ, ಒಂದು ಸ್ಪಂದನೆ ಕೂಡ ಇಲ್ಲ. $72 ಕೋಟಿಯ ಯೋಜನೆಯಲ್ಲಿ ಬೇಕಾದಷ್ಟು ನೀರುಗಳನ್ನು ಮಾಡ್ಕೋಬೋದಿತ್ತು. ಬಹುಶಃ ಇದರಲ್ಲಿ ಹೋಗ್ತಕ್ಕಂಥದ್ದು ಒಂದು 50ರಿಂದ 100 ಎಕರೆ ಜಾಗಕ್ಕೂ ಹೋಗೋದಿಲ್ಲ ಈ ನೀರು. ಬಹುಶಃ ಈ ವೆಚ್ಚದಲ್ಲಿ ಇಲ್ಲಿ ಬೇಕಾದಂಥದ್ದು ರೈತರು ಬಹುತೇಕ ಕಡೆಗಳಲ್ಲಿ
ಆಫ್ಟರ್ ಏಪ್ರಿಲ್ ಮತ್ತು ಮೇ ಈ ಹಂತದಲ್ಲಿ ಈ ಹೊಳೆಗಳು ಡ್ರೈ ಆಗ್ತದೆ. ಅದು ಈ ಹೊಳೆ ಡ್ರೈ ಆದಾಗ ಆ ಕಡೆ ಈ ಕಡೆಯಲ್ಲಿರುವಂಥ ಬಾವಿಗಳ ಏನು ಜಲಮಟ್ಟವು ಕೂಡ ಕುಸಿತದೆ. ನಿಜವಾಗಿ ರೈತರಿಗೆ ಬೇಕಾದಂಥದ್ದು ಎಡಮಾವಿನ ಹೊಳೆಯನ್ನು ಯಾವುದು ಈ 2 ತಿಂಗಳಲ್ಲಿ ಹೊರಗಡೆ ನೀರು, ಅದು ಹೊರ ಇದಿರ್ಬೋದು ಅಥವಾ ಬೇರೆ ಕಡೆದಿರ್ಬೋದು, ಈ ನದಿ ತುಂಬಿಸಿದರೆ ಏಪ್ರಿಲ್ ಮೇ ತನಕ ನೀರು ಸಾಕಾಗ್ತದೆ. ಆ ರೀತಿ ಯೋಜನೆ ನಮಗೆ ಬೇಕಿತ್ತು ಹೊರತು ಇದು ಎಲ್ಲೋ ನೀರನ್ನು ತಗೊಂಡು ಹೋಗಿ ಮತ್ತೆಲ್ಲೋ ಆರಿಸಿ ಅದು ಖಂಡಿತವಾಗಿಯೂ ಅಗತ್ಯ ಇಲ್ಲ. ಅದು ಏನೋ ಒಂದು 4-6 ಜನರ ಪ್ರಯೋಜನ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ 72 ಕೋಟಿಯನ್ನು ವೆಚ್ಚ ಮಾಡಿದಾಗ ನಮಗೆ ಅನಿಸ್ತಾ ಇದೆ. 72 ಕೋಟಿ ರೂಪಾಯಿ ಯೋಜನೆಗೆ ಒಂದು ಗುದ್ದಲಿ ಪೂಜೆಯನ್ನು ಕೂಡ ಈವರೆಗೆ ಮಾಡಿಲ್ಲ. ಗೌಪ್ಯವಾಗಿ ಇಟ್ಟಿದ್ದಾರೆ. ಇಲಾಖೆಯೂ ಕೂಡ ಮಾಡಿಲ್ಲ. ಒಬ್ಬ ರೈತರ ಸಭೆಯನ್ನು ಈ ಸಣ್ಣ ನೀರಾವರಿ ಇಲಾಖೆ ಈವರೆಗೆ ಕರೆದಿಲ್ಲ. ರೈತರಿಗಾಗಿ ಮಾಡದಿದ್ದರೆ ರೈತರ ಸಭೆ ಕರಿಬೇಕಲ್ಲ, ಕರೆದಿಲ್ಲ. ಇದು ಗುತ್ತಿಗೆದಾರರಿಗಾಗಿ ಮಾಡಿದಂತಹ ಯೋಜನೆಗಳು ಬಿಟ್ಟರೆ ಜನರಿಗೂ ರೈತರಿಗಾಗಿ ಮಾಡಿದಂಥ ಯೋಜನೆ ಅಲ್ಲ. ನಾವು ನೋಡ್ತೇವೆ, ನೀವು ಅಕ್ಕಪಕ್ಕದಲ್ಲಿ ನೀವು ಕೂಡ ಈ ಒಂದು 5 ಲಕ್ಷ ರೂಪಾಯಿಯ ಒಂದು ರಸ್ತೆ ಇದಾದರೆ ಇದನ್ನು ತಂದಂಥ ನಮ್ಮ ಶಾಸಕರಿಗೆ, ಮಂತ್ರಿಗಳಿಗೆ, ಸ್ಥಳೀಯ ನಾಯಕರುಗಳಿಗೆ ಅಭಿನಂದನೆಗಳು ಅಂತೇಳಿ ಬ್ಯಾನರ್ಗಳನ್ನು ಹಾಕ್ತಾರೆ. 72 ಕೋಟಿ ಯೋಜನೆ ತಂದವರು ಯಾರಂತ ಗೊತ್ತಿಲ್ಲ. ಅಪ್ಪ ಇಲ್ಲದಿದ್ದಂಥ ಮಗು ಇದು. ಯಾರು ಅಪ್ಪ ಅಂತ ಗೊತ್ತಿಲ್ಲ ಇನ್ನು. ಹೇಳಿ, ನಾನು ಅದು ಅಭಿನಂದನೆಗಳನ್ನು ಹಾಕಲಿ, ಇದು ನಾನೇ ಅಂದರೆ ಇದನ್ನು ನಾನೇ ಸ್ಯಾಂಕ್ಷನ್ ಮಾಡಿದ್ದು ಹೇಳಿ, ಅದು ಯಾರೇ ಬೇಕಾದರೆ ಹೇಳಿ, ಇದರ ಮಂಜೂರಾತಿಯಿಂದ ನನ್ನ ಶ್ರಮ ಇದೆ ಅಂತೇಳಿ ಒಬ್ಬ ಚುನಾಯಿತ ಪ್ರತಿನಿಧಿ ಹೇಳ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಪ್ರಾಜೆಕ್ಟ್ನ ಉದ್ದೇಶ ಇರುವಂಥದ್ದು ಈ ಎಡಮಾವಿನ ಹೊಳೆಯಲ್ಲಿರುವಂತಹ ನೀರನ್ನು ಇನ್ನೊಂದು ಭಾಗದಲ್ಲಿರುವಂಥ ಕೆರೆಗೆ ಶಿಫ್ಟ್ ಮಾಡಬೇಕಾಗಿರುವಂಥದ್ದು. ಆದರೆ ಇಲ್ಲಿ ಪ್ಲ್ಯಾನಿಂಗನ್ನು ನಡೆಸ್ತಾ ಇರುವಂಥವ್ರು, ಪ್ರಾಜೆಕ್ಟನ್ನು ನೋಡ್ತಾ ಇರುವಂಥವ್ರು, ಅವರಿಗೆ ಅಲ್ಲಿರುವಂಥದ್ದು ಕೆರೆನೋ ಅದು ಟ್ಯಾಂಕ್ ಅನ್ನೋದ್ರ ಬಗ್ಗೆನೂ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ 3 ಜಾಕ್ ವಾಲ್ಗಳಿದ್ದಾವೆ. ಈ ಜಾಕ್ ವಾಲ್ಗಳು ಮೂಲ ಪ್ಲ್ಯಾನಿಂಗಲ್ಲಿ ಅಂದರೆ ಹೋರಾಟಗಾರರು ಹೇಳೋ ಪ್ರಕಾರ ಈ 3 ಜಾಕ್ ವಾಲ್ಗಳು ನನ್ನ ಎಡಬದಿಯಲ್ಲಿರುವಂತಹ ಈ ಭಾಗಕ್ಕೆ ಬರಬೇಕಾಗಿತ್ತು. ಅಂತಂದರೆ ಇಲ್ಲಿ ಬ್ಯಾರೇಜ್ ಏನು 3 ಮೀಟರ್ನ ಬ್ಯಾರೇಜ್ ಅಳವಡಿಸಿದ್ದಾರೆ. ಇಲ್ಲಿಂದ ಹೆಚ್ಚುವರಿಯಾಗಿರುವ ಹೋಗುವಂಥ ನೀರೇನಿದ್ದಾವೆ ಅದು ಸಮುದ್ರಕ್ಕೆ ಸೇರುವಂಥದ್ದು. ಆ ನೀರನ್ನು ಏನು ಜಾಕ್ ವಾಲನ್ನು ಅಳವಡಿಸಿ ಅಲ್ಲಿಂದ ಶಿಫ್ಟ್ ಮಾಡುವಂಥ ಕೆಲಸ ಆಗಬೇಕಾಗಿತ್ತು ಎನ್ನುವಂಥದ್ದು ಅದು ಮೂಲ ಪ್ಲ್ಯಾನಿಂಗಲ್ಲಿತ್ತು ಎನ್ನುವಂಥದ್ದು ಹೋರಾಟಗಾರರು ಹೇಳ್ತಾ ಇರುವಂಥ ಮಾತು. ಆದರೆ ಅದನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಈ ಭಾಗಕ್ಕೆ ಏನು ಪ್ರಾಜೆಕ್ಟ್ ನಡೆಸ್ತಾ ಇರುವಂಥವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಾಜೆಕ್ಟ್ ಅಥವಾ ಪ್ಲ್ಯಾನಿಂಗ್ ಏನಿತ್ತೋ ಅದನ್ನು ಇವರು ಸಂಪೂರ್ಣವಾಗಿ ಉಲ್ಲಂಘಿಸಿ ಗುತ್ತಿಗೆದಾರರು ಯಾರಿದ್ದಾರೆ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಬಹುದೊಡ್ಡ ಆರೋಪ. ನಮ್ಮ ಹೋರಾಟದ ಫಲವಾಗಿ ನಾವು ಸಣ್ಣ ಮಟ್ಟದಲ್ಲಿ ಗೆದ್ದಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ಖುಷಿ ಆಗ್ತದೆ. ಯಾಕಂದರೆ ಜಾಕೋಲ್ ಪಾಯಿಂಟು ನಿಜವಾಗ್ಲೂ ಎಸ್ಟಿಮೇಷನಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಜಾಕೋಲ್ ಪಾಯಿಂಟನ್ನು ಕಟ್ಟಿನ ಕೆಳಭಾಗ ಮಾಡಬೇಕಂತ ಇದೆ. ಯಾಕಂದರೆ ಹೆಚ್ಚುವರಿ ಹೋದ ನೀರನ್ನು ಆ ಕಟ್ಟಿನ ಕೆಳಭಾಗದಲ್ಲಿ ನೀರನ್ನು ಎತ್ತುವುದು ಅಂತ ಯೋಜನೆ ಇರುವಂಥ ಎಸ್ಟಿಮೇಷನ್ ಕಾಪಿ ಇರುವುದು. ಹಾಗೆ ಏನೋ ಒಂದು ಮಾಡಿ ಹೋಗಿದ್ದಾರೆ, 72 ಕೋಟಿ ಯೋಜನೆ ಮಾಡಿ ಹೋಗಿದ್ದಾರೆ. ಇಷ್ಟೆಲ್ಲ ಹೋರಾಟ ಮಾಡಿದ್ದೇವೆ. ಕೊನೆಯದಾಗಿ ನಮ್ಮ ಪಟ್ಟನ್ನು ಕೂಡ ನಾವು ಸಡಿಲು ಮಾಡಿದ್ದೇವೆ. ಅಂದರೆ ಏನೋ ಒಂದು ಒಳಗಡೆ ಜಾಕೋಲ್ ಪಾಯಿಂಟ್ ನೀವು ಮಾಡಿದ್ರಿ, ಬಿಟ್ಬಿಡಿ, ಮಾಡಿದ್ರಲ್ಲ, ಆ ಮಾಡಿದಂಥ ಜಾಕೋಲ್ ಪಾಯಿಂಟನ್ನು ಕೂಡ ಕಾಂಕ್ರೀಟೀಕರಣ ಮಾಡಿ 1.8 ಮೇಲೆ ನೀರನ್ನು ನೀವು ತೆಗೆದುಕೊಂಡು ಹೋಗ್ತು ಅಂತ ಹೇಳಿದರು. ಅದಕ್ಕೆ ನಾವು ಕೂಡ ಒಪ್ಪಿಗೆ ಕೊಟ್ಟಿದ್ದೇವೆ. ಇವಾಗ ಆಲ್ರೆಡಿ 2 ಫೀಟು ಕಾಂಕ್ರೀಟೀಕರಣ ಮಾಡಿದ್ದಾರೆ. ಇನ್ನೊಂದು 2-2.5 ಫೀಟು ಮಾಡಿದರೆ ನಾವು ಭಾಗಶಃ ಈ ಹೋರಾಟದಲ್ಲಿ ಗೆದ್ದ ಹಾಗೆ. ಒಂದು ವಿಚಾರ ಅದು ಜಾಕೋಲ್ ಪಾಯಿಂಟ್ ವಿಚಾರ. ಆದರೆ ಇನ್ನೊಂದು ನದಿ ದಂಡೆ ಕಟ್ಟುವುದು. ಇವಾಗಲೇ ಮೊನ್ನೆ ತಜ್ಞರ ತಂಡ ಬಂದು ಹೋಗಿದೆ. ಈ ಒಂದು ಏತ ನೀರಾವರಿ ಬಗ್ಗೆ ಸಮೀಕ್ಷೆ ಮತ್ತು ಅಭಿಪ್ರಾಯವನ್ನು ಪಡೆದುಕೊಳ್ಳಲು ತಜ್ಞರ ತಂಡ ಬಂದು ಹೋಗಿದೆ. ಬೆಂಗಳೂರಿಂದ ತಜ್ಞರ ತಂಡ ಬಂದು ಹೋಗಿದೆ. ತಜ್ಞರ ತಂಡ ಇಲ್ಲಿಯ ತನಕ ಬಂದು 1.5 ತಿಂಗಳಾಗಿದೆ. ನಾವು ಮಾಧ್ಯಮ ಮುಖಾಂತರ ನಾವು ಕೇಳ್ತಾ ಇದ್ದೇವೆ, ನೀವು ತಜ್ಞರ ತಂಡ ಬಂದು 1.5 ತಿಂಗಳಾಗಿದೆ, ಇಲ್ಲಿಯ ತನಕ ನೀವು ಏನು ಆ್ಯಕ್ಷನನ್ನು ತೆಗೆದುಕೊಂಡಿದ್ರಿ? ಹೋರಾಟಗಳಾಗ್ತವಂಥ ನದಿ ದಂಡೆ, ನಾವು ಹೇಳಿದೆ ನದಿ ದಂಡೆಯನ್ನು ದಯವಿಟ್ಟು ಇಲ್ಲಿ ವಿಸ್ತರಣೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ 2 ಕ್ರಾಪಿಂಗ್ ನಾವು ಮಾಡ್ತೀವಿ, 2 ಬೆಳೆ ನಾವು ಮಾಡ್ತೀವಿ. ಒಂದು ನೆಲಗಡಲೆ ಬೆಳೆ, ಇನ್ನೊಂದು ಭತ್ತ ಬೆಳೆ ಅಂತ. ನೀವು ನದಿ ದಂಡೆ ಏರಿಸೋದ್ರಿಂದ ನಮಗೆ ಒಂದು ಬೆಳೆಗೆ ನಮಗೆ ಮಾಡಲಿಕ್ಕಾಗಲ್ಲ, ತುಂಬ ಕಷ್ಟ ಆಗ್ತದೆ. ರೈತರಿಗೆ, ಗ್ರಾಮಸ್ಥರಿಗೆ ಆ ಬೆಳೆಯನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಒಂದು ವಿಚಾರ. ಇನ್ನೊಂದು ಬಹುಮುಖ್ಯ ವಿಚಾರ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವೊಂದು ಏನೋ ಒಂದು ವಿಶ್ವಾಸದ ಮೇಲೆ ಒಂದಿಷ್ಟು ಜನಪ್ರತಿನಿಧಿಗಳನ್ನು ಗೆಲ್ಲಿಸಿ ಕಳಿಸ್ತೀವಿ. ಕಾಂಗ್ರೆಸ್ಸು, BJP 2ನೇ ವಿಚಾರ, XYZ.
ಗೆಲ್ಲಿಸಿ ಕಳಿಸ್ತೀವಿ. ಗೆದ್ದಂಥ ಜನಪ್ರತಿನಿಧಿಗಳು ಜನಸೇವೆ ಮಾಡುವ ಬದಲು ಇವರು ಗುತ್ತಿಗೆದಾರರ ಸೇವೆ ಮಾಡ್ತಿದ್ದಾರೆ. ಗುತ್ತಿಗೆದಾರರ ಗುಲಾಮರಾಗಿ ಸೇವೆ ಮಾಡ್ತಿದ್ದಾರೆ. ಕೈ ಮುಗಿದುಕೊಂಡು ಮೈ ಹೀಗೆ ಬೆಂಡ್ ಮಾಡಿಕೊಂಡು ಗುತ್ತಿಗೆದಾರರಿಗೆ ಕೈ ಮುಗುವಂಥ ವ್ಯವಸ್ಥೆ ನಮ್ಮ ಬೈಂದೂರು ರಾಜಕೀಯದಲ್ಲಿ ಆಗ್ತಾಯಿದೆ. ಇದರ ಪರಿಣಾಮವಾಗಿ ನಾವು ಇಲ್ಲಿ ತನಕ ನಮಗೆ ನ್ಯಾಯ ಮರೀಚಿಕೆಯಾಗಿ ಉಳಿದಿದೆ. ಮುಂದಿನ ಒಂದು 3 ಆಗ್ರಹ ನಮ್ಮಲ್ಲಿದೆ. ಒಂದು ಏನಂತ ಹೇಳಿದರೆ, ನದಿ ದಂಡೆಯನ್ನು ಏರಿಸಬಾರ್ದಂತ. ಇವಾಗ ಏರಿಸ ನದಿ ದಂಡೆಯನ್ನು ಬಿಟ್ಟು ಮತ್ತೆ ಪುನಃ ನದಿ ದಂಡೆಯನ್ನು ದಯವಿಟ್ಟು ವಿಸ್ತರಣೆ ಮಾಡ್ತಿದ್ದಾರೆ. ನದಿ ದಂಡೆಯನ್ನು ಏರಿಸಬೇಡಿ ಅಂತ. ಇನ್ನೊಂದು ಜಾಕೋಲ್ ಪಾಯಿಂಟ್ 2 ಫೀಟ್ ಕಟ್ಟಿದ್ದಾರೆ, ಇನ್ನೊಂದು 2.5 ಫೀಟ್ ಕಟ್ಟಿ ಕಾಂಕ್ರೀಟೀಕರಣ ಮಾಡಿ ಅಂತ. ಇನ್ನೊಂದು ಬಹುಮುಖ್ಯವಾಗಿ ಈ ಏನು ನಿಯಂತ್ರಣ ಸಮಿತಿ ಇರ್ತದೆ, ನಿಯಂತ್ರಣ ಸಮಿತಿ ಅಂತ ಇರ್ತದೆ, ಕಂಟ್ರೋಲಿಂಗ್ ಕಮಿಟಿ ಅಂತ. ಅದರಲ್ಲಿ ಆ ಕಂಟ್ರೋಲಿಂಗ್ ಕಮಿಟಿಯಲ್ಲಿ ನಮ್ಮವರನ್ನೇ ಮುಖ್ಯವಾಗಿ ನೇಮಕ ಮಾಡಬೇಕಂತ. ಅಂದರೆ ಹೋರಾಟಗಾರರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ರೈತರಾಗಿರ್ಬೋದು, ಈ ಪಂಚಗ್ರಾಮದಲ್ಲಿ ಬರುವಂಥ ರೈತರನ್ನೇ ಮುಖ್ಯವಾಗಿ ಕಮಿಟಿ ಮಾಡಬೇಕಂತ ನಾವೊಂದು 3 ಆಗ್ರಹವನ್ನು ನಾವು ಮೊನ್ನೆ ತಜ್ಞರ ತಂಡ ಬಂದಿದೆ, ಅಲ್ಲಿ ನಾವು ಅದನ್ನು ಇಟ್ಟಿದ್ದೇವೆ. ಸಾಮಾನ್ಯವಾಗಿ ನದಿಗಳಿಗೆ ಡಿಸೆಂಬರ್ ಅಂತ್ಯದ ವೇಳೆಗೆ ಗೇಟ್ಗಳನ್ನು ಅಳವಡಿಸಲಾಗ್ತದೆ. ಅದು ಮುಂದಿನ 3-4 ತಿಂಗಳಿಗೆ ನೀರು ಸಂಗ್ರಹಿಸಬೇಕು. ಆದರೆ ಎಡಮಾವಿನ ಹೊಳೆಯಲ್ಲಿ ಅಂತಹ ಯಾವುದೇ ಲಕ್ಷಣಗಳು ಕಂಡುಬರುತ್ತಿಲ್ಲ. ಅಂತಹದ್ರಲ್ಲಿ ಕೇವಲ ಜನವರಿ ತಿಂಗಳಿಗಷ್ಟೇ ನೀರು ಹಾಯಿಸೋದಾದರೆ ಇಷ್ಟೊಂದು ದೊಡ್ಡ ಮೊತ್ತದ ಪ್ರಾಜೆಕ್ಟ್ ಯಾಕೆ ಬೇಕಿತ್ತು ಅನ್ನೋದು ಗಂಭೀರ ಪ್ರಶ್ನೆಯಾಗಿದೆ. ಹೋರಾಟಗಾರರ ಪ್ರಕಾರ ಇದರಿಂದ ಕೇವಲ 50-100 ಎಕರೆ ಜಾಗಕ್ಕೆ ಸಾಕಾಗುವಷ್ಟು ನೀರು ಹಾಯಿಸಲು ಸಾಧ್ಯ. ಪ್ರಾಜೆಕ್ಟಲ್ಲಿ ಹೇಳಿದಂತೆ 1,500 ಎಕರೆಗೆ ಆಗುವಷ್ಟು ನೀರು ಏತ ಮಾಡೋದು ಕಷ್ಟ ಸಾಧ್ಯ. ಹೀಗಾಗಿ ಈ ಪ್ರಾಜೆಕ್ಟ್ ಎಡಮಾವಿನ ಹೊಳೆಗೆ ತಗೊಂಡು ಬಂದಿದ್ದೇ ಮೂರ್ಖತನ ಅನ್ನೋದು ಹೋರಾಟಗಾರರ ಮಾತು. ಎಡಮಾವಿನ ಹೊಳೆಯ ಏತ ನೀರಾವರಿ ಪ್ರಾಜೆಕ್ಟಿಗಾಗಿ ಇಲ್ಲಿ 3 ಮೀಟರ್ನ ಬ್ಯಾರೇಜನ್ನು ಅಳವಡಿಸಲಾಗಿದೆ. ಇಲ್ಲಿ 1.8 ಮೀಟರ್ನಷ್ಟು ನೀರನ್ನು ನಿಲ್ಲಿಸಬೇಕು. ಅದಕ್ಕಿಂತ ಹೆಚ್ಚುವರಿಯಾಗಿರುವಂಥ ನೀರೇನಿದೆ ಅದು ಈ ಪ್ರಾಜೆಕ್ಟ್ನ ಪ್ರಕಾರ ಅದನ್ನು ಜಾಕ್ವಾಲ್ ಮೂಲಕ ಹೊರಗಡೆ ಕಳಿಸಬೇಕು. ಅಂತಂದರೆ ಬೇರೆ ಕೆರೆಗೆ ಶಿಫ್ಟ್ ಮಾಡಬೇಕು, ಏತ ಮಾಡಬೇಕು. ಏತ ನೀರಾವರಿಯ ಪ್ರಾಜೆಕ್ಟ್ನ ಬಹುದೊಡ್ಡ ಉದ್ದೇಶ ಆಗಿರುವಂಥದ್ದು. ಆದರೆ ಇಲ್ಲಿ ಅದು ಈಡೇರುವಂಥ ಯಾವುದೇ ಒಂದು ಅಂಶ ಕೂಡ ಇಲ್ಲಿ ಗಮನಿಸಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಈಗ ಇರುವಂಥ ಪರಿಸ್ಥಿತಿಯಲ್ಲೇ ಇದು ಕೇವಲ 1 ಮೀಟರ್ನಷ್ಟು ನೀರನ್ನು ಮಾತ್ರ ನಿಲ್ಲಿಸೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಹಾಗಾಗಿ ಹೋರಾಟಗಾರರು ಒಂದು ಕಡೆಯಲ್ಲಿ ಪ್ರಶ್ನೆಯನ್ನು ಎತ್ತುವಂಥದ್ದು ಏನು ಅಂತಂದರೆ, ಇದೆಲ್ಲೋ ಒಂದು ಕಡೆಯಲ್ಲಿ ಜನವರಿಗೆ ಮಾತ್ರ ಸೀಮಿತ ಆಗುತ್ತೆ ಈ ಪ್ರಾಜೆಕ್ಟ್. ಇಡೀ ಇದನ್ನು ಪ್ರಾಜೆಕ್ಟನ್ನು ನಂಬಿ ಕೂರುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿಯ ಜನರಿಗೆ ಅದು ಸಾಧ್ಯ ಆಗೋದಿಲ್ಲ ಎನ್ನುವಂಥದ್ದು ಹೋರಾಟಗಾರರು ಹೇಳ್ತಾ ಇರುವಂಥದ್ದು. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, 1 ಮೀಟರ್ನಷ್ಟು ನೀರು ಮಾತ್ರ ಇವಾಗ ಏಪ್ರಿಲ್ ತಿಂಗಳಲ್ಲಿ ಇದೆ ಅಂತಾದರೆ ಇದು ಇನ್ನೂ ಹೆಚ್ಚಾಗಬೇಕು ಅಂತಂದರೆ ಒಂದು ಕಡೆಯಲ್ಲಿ ಮಳೆ ಬರಬೇಕು. ಒಳಹರಿವು ಈಗಾಗಲೇ ನಿಂತಿದೆ. ಹಾಗಾಗಿ ಮಳೆ ಬಂದರಷ್ಟೇ ಈ ಪ್ರಾಜೆಕ್ಟನ್ನು ನಂಬಬಹುದಾಗಿರುವಂಥದ್ದು. ಆದರೆ ಮಳೆ ಬಂತು ಅಂತಂದರೆ ರೈತರಿಗೆ ಸಹಜವಾಗಿ ನೀರಿನ ಅವಶ್ಯಕತೆ ಉಂಟಾಗೋದಿಲ್ಲ. ಹಾಗಾಗಿ ಈ ಪ್ರಾಜೆಕ್ಟ್ನ ಉದ್ದೇಶ ಆದರೂ ಏನು ಎನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇರುವಂಥದ್ದು. 1 ಮೀಟರ್ ನೀರನ್ನು ಯಾವುದೇ ಕಾರಣಕ್ಕೂ ಲಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಪ್ರಾಜೆಕ್ಟ್ನ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಸಾಕಷ್ಟು ಈಗ ಪ್ರಶ್ನೆಗೆ ಒಳಗಾಗಿರುವಂಥದ್ದು. ಇನ್ನು ನಾವು ಇನ್ನೊಂದು ಗಮನಿಸಬೇಕಾಗುತ್ತೆ, ಈ ಯೋಜನೆಯಲ್ಲಿ ಈ ಎಡಮಾವಿನ ಹೊಳೆಯ 2 ಬದಿಯಲ್ಲಿ ಕಟ್ಟಲಾಗಿರುವಂಥ ತಡೆಗೋಡೆಯನ್ನು ಒಂದು ಸಲ ಗಮನಿಸಬೇಕಾಗುತ್ತೆ. ಯಾಕೆಂತಂದರೆ ಈಗಾಗಲೇ ಹೋರಾಟಗಾರರು ಹೇಳೋ ಪ್ರಕಾರ ಈ ತಡೆಗೋಡೆಯನ್ನು ಇದೇ ರೀತಿಯಾಗಿ ಕಟ್ತಾ ಹೋದರೆ, ಈ ಎತ್ತರಕ್ಕೆ ಕಟ್ತಾ ಹೋದರೆ ಇದರಿಂದಾಗಿ ರೈತರಿಗೆ ಸಾಕಷ್ಟು ಅನಾನುಕೂಲ ಆಗುತ್ತೆ. ಯಾಕಂತಂದರೆ ಸಾಕಷ್ಟು ರೈತರಿಗೆ, ಈ ಭಾಗದ ರೈತರಿಗೆ ತೊಂದರೆ ಆಗುತ್ತೆ ಎನ್ನುವಂಥದ್ದು. ಆದರೆ ಇನ್ ಕೇಸ್ ಆ ರೀತಿಯಾಗಿ ಕಟ್ಟದೇ ಹೋದರೆ ಅದರಿಂದ ಇನ್ನೊಂದಿಷ್ಟು ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಈ ಪ್ರಾಜೆಕ್ಟ್ನ ಸಕ್ಸಸ್ ಬಗ್ಗೆ ಕೂಡ ಇಲ್ಲಿ ನಾವು ಶಂಕೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಆದರೆ ಇನ್ನೊಂದು ಪ್ರಮುಖವಾಗಿ ಈ ಒಂದು ಪ್ರಾಜೆಕ್ಟ್ಗೋಸ್ಕರ ಈ 2 ಬದಿಯಲ್ಲಿ ಮಣ್ಣಿನ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಯಾಕೆಂತಂದರೆ ಈ ತಡೆಗೋಡೆ ಕಟ್ಟಬೇಕು ಅಂತಂದರೆ ಇಲ್ಲಿ ಲಾರಿ ಇರ್ಬೋದು, ಟಿಪ್ಪರ್ ಇರ್ಬೋದು, ಇದೆಲ್ಲ ಸಾಗಬೇಕಾದ್ರೆ ರಸ್ತೆಯ ಅಗತ್ಯತೆ ಇತ್ತು. ಆ ಕಾರಣಕ್ಕೋಸ್ಕರ ಇವರು ಹೊಳೆಯ 2 ಬದಿಗೆ ಮಣ್ಣು ಸುರಿದಿರುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಒಂದು ಪ್ರಾಕೃತಿಕವಾಗಿರುವಂಥ ಒಂದು ಸಂಪತ್ತಿನ ಮೇಲೆ ಈ ರೀತಿಯಾಗಿ ಮಣ್ಣನ್ನು ಸುರಿದು ಅದನ್ನು ಡೈವರ್ಟ್ ಮಾಡುವಂಥದ್ದು, ಅದರ ರೂಪವನ್ನು ಇನ್ನೊಂದು ರೂಪಕ್ಕೆ ಬದಲಿಸಿ ಈ ರೀತಿಯಾದಂಥ ಅಭಿವೃದ್ಧಿಯ ಯೋಜನೆ ಇದೆಯಲ್ಲ, ಇದು ಎಷ್ಟು ಸರಿ ಎನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಗೀಡಾಗ್ತಾ ಇರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಸಂಶಯಗಳ ಬಗ್ಗೆ ದಿ ಜರ್ನಲಿಸ್ಟ್ ಕನ್ನಡ ಕೂಡ ಸಣ್ಣ ನೀರಾವರಿ ಅಧಿಕಾರಿಯವರನ್ನ ಹಾಗೂ ಅಲ್ಲೇ ಇದ್ದ ಗುತ್ತಿಗೆ ಸಂಸ್ಥೆಯ ಪ್ರಮುಖರೊಬ್ಬರನ್ನ ಮಾತನಾಡಿಸಲು ಪ್ರಯತ್ನ ಮಾಡಿತ್ತು. ಆದರೆ ಹೆಚ್ಚೇನು ಮಾಹಿತಿ ಸಿಗಲಿಲ್ಲ. ಶಾಸಕರು ಕೂಡ ಸರಿಯಾಗಿ ಸ್ಪಂದಿಸಿಲ್ಲ.
ಈಗಲೂ ಈ ಪ್ರಾಜೆಕ್ಟ್ನ ಉದ್ದೇಶವೇನು, ಅದು ಈಡೇರುವ ಭರವಸೆಯಾದರೂ ಉಂಟೆ ಅನ್ನೋ ಪ್ರಶ್ನೆಗೆ ಯಾರಾದರೂ ಉತ್ತರಿಸೋದಕ್ಕೆ ರೆಡಿ ಇದ್ರೆ ಅದನ್ನು ದಿ ಜರ್ನಲಿಸ್ಟ್ ಕನ್ನಡ ಆಲಿಸೋದಕ್ಕೆ ಸಿದ್ಧವಾಗಿದೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಜೈ ಹಿಂದ್.